ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಪ್ರಮುಖ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ನೀವೇನಾದರೂ ಈ ವಿಡಿಯೋವನ್ನು 10 ಅಥವಾ 15 ನಿಮಿಷಗಳ ಕಾಲ ನೋಡಿದ್ದೇ ಆದರೆ ನಿಮಗೆ ಎಕ್ಸಾಮ್ನಲ್ಲಿ 5 ಅಥವಾ 10 ಮಾರ್ಕ್ಸ್ ಪಕ್ಕ ಬರುವಂತಾಗಿದೆ. ಯಾಕಂದರೆ ಇವು ಓಲ್ಡ್ ಪ್ರಶ್ನೆಗಳು ಇರುತ್ತವೆ. ಹಾಗಾದರೆ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ದಂಡಿ ಯಾತ್ರೆಯನ್ನು ಯಾರು ಪ್ರಾರಂಭಿಸಿದರು ಎಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಅಂದರೆ ದಂಡಿ ಸತ್ಯಾಗ್ರಹ ಪ್ರಾರಂಭಿಸಿದಂಥ ವ್ಯಕ್ತಿ ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ ನೋಡಿ. ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ದಂಡಿ ಸತ್ಯಾಗ್ರಹವನ್ನು 1930 ಮಾರ್ಚ್ 12ರಂದು ಶುರುವನ್ನು ಮಾಡ್ತಾರೆ. ಯಾವಾಗ 1930 ಮಾರ್ಚ್ 12ರಂದು ದಂಡಿ ಸತ್ಯಾಗ್ರಹ ಮಹಾತ್ಮ ಗಾಂಧೀಜಿಯವರು ಪ್ರಾರಂಭವನ್ನು ಮಾಡುತ್ತಾರೆ. ಇದು ಏಪ್ರಿಲ್ 6ರವರೆಗೂ ಈ ದಂಡಿ ಸತ್ಯಾಗ್ರಹ ನಡೆಯುತ್ತದೆ. ಇದನ್ನು ಗುಜರಾತ್ನ ಸಬರಮತಿ ಆಶ್ರಮದಿಂದ ಪ್ರಾರಂಭವನ್ನು ಮಾಡುತ್ತಾರೆ. ಇದು ಒಟ್ಟು 78 ಅನುಯಾಯಿಗಳೊಂದಿಗೆ ಇದನ್ನು ಪ್ರಾರಂಭ ಮಾಡಲಾಗುತ್ತದೆ. ಅದರಲ್ಲಿ 78 ಜನರಲ್ಲಿ ನಮ್ಮ ಕರ್ನಾಟಕದಿಂದ ಮೈಲಾರ ಮಹದೇವಪ್ಪ ಅವರು ಭಾಗಿಯಾಗಿರುತ್ತಿದ್ದಾರೆ. ಮೈಲಾರ ಮಹದೇವಪ್ಪ ಅವರು ಭಾಗಿಯಾಗಿರುತ್ತಾರೆ ದಂಡಿ ಸತ್ಯಾಗ್ರಹದಲ್ಲಿ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡೋದಾದರೆ DNA ಆವಿಷ್ಕಾರ ಯಾರು ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಅಂದರೆ DNAಯನ್ನು ಆವಿಷ್ಕಾರ ಮಾಡಿದಂಥ ಪ್ರಮುಖ ವ್ಯಕ್ತಿ ಯಾರು ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜೇಮ್ಸ್ ವಾಟ್ಸನ್ ಮತ್ತು ಫ್ರಾನ್ಸಿಸ್ ಕ್ರಿಕ್ ಎಂಬುವರು ಈ DNAಯನ್ನು ಆವಿಷ್ಕಾರ ಮಾಡ್ತಾರೆ ಅಂತ ಹೇಳ್ಬೋದು ನಾವು. ಯಾವಾಗಪ್ಪ ಅಂತಂದರೆ 1953ರಲ್ಲಿ ಈ DNA ರಚನೆಯನ್ನು ಮಾಡಿದ್ದಾರೆ ಜೇಮ್ಸ್ ವಾಟ್ಸನ್ ಮತ್ತು ಫ್ರಾನ್ಸಿಸ್ ಕ್ರಿಕ್. ಅದೇ ರೀತಿಯಾಗಿ ಈ ನೋಬೆಲ್ ಅಂದರೆ ಆಲ್ಫ್ರೆಡ್ ನೋಬೆಲ್ ಅಂತ ಹೇಳ್ಬೋದು. ಡೈನಮೈಟನ್ನು ಕಂಡುಹಿಡಿದಂಥ ವ್ಯಕ್ತಿಯಾಗಿದ್ದಾರೆ ಆಲ್ಫ್ರೆಡ್ ನೋಬೆಲ್. ಇದು DNA ಆವಿಷ್ಕಾರ ಮಾಡಿದವರು ಯಾರಪ್ಪ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ ನೋಡಿ, ಜೇಮ್ಸ್ ವಾಟ್ಸನ್ ಮತ್ತು ಫ್ರಾನ್ಸಿಸ್ ಕ್ರಿಕ್. ಮುಂದಿನ ಪ್ರಶ್ನೆ ನೋಡೋದಾದರೆ ಮಹಾತ್ಮ ಗಾಂಧಿ ಯಾವ ವರ್ಷದಲ್ಲಿ ಸತ್ಯಾಗ್ರಹವನ್ನು ಆರಂಭಿಸಿದರು, ಚಾಲನೆಯನ್ನು ಮಾಡಿದರು ಅಂತ ಹೇಳ್ಬೋದು. ಅಂದರೆ ಮಹಾತ್ಮ ಗಾಂಧೀಜಿಯವರು ನಮ್ಮ ಭಾರತದಲ್ಲಿ ಮಾಡಿದಂಥ ಮೊದಲ ಸತ್ಯಾಗ್ರಹ ಯಾವುದು ಅವರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಇದಕ್ಕೆ ಆಪ್ಷನ್ ಸಿ 1917. 1917ರಲ್ಲಿ ಏನು ಮಾಡ್ತಾರೆ ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಚಂಪಾರಣ್ಯ ಸತ್ಯಾಗ್ರಹವನ್ನು ಮಾಡುತ್ತಾರೆ. ಚಂಪಾರಣ್ಯ ಸತ್ಯಾಗ್ರಹ 1917ರಲ್ಲಿ ಚಂಪಾರಣ್ಯ ಸತ್ಯಾಗ್ರಹ 1917ರಲ್ಲಿ ಪ್ರಾರಂಭವನ್ನು ಮಾಡುತ್ತಾರೆ. ಯಾರು? ಮಹಾತ್ಮ ಗಾಂಧೀಜಿ. ಅದೇ ರೀತಿಯಾಗಿ 1920ರಲ್ಲಿ ಏನಪ್ಪ ಅಂತಂದರೆ ಅಸಹಕಾರ ಚಳವಳಿಯನ್ನು ಪ್ರಾರಂಭವನ್ನು ಮಾಡುತ್ತಾರೆ 1920ರಲ್ಲಿ. ಅದೇ ರೀತಿಯಾಗಿ ಮಹಾತ್ಮ ಗಾಂಧೀಜಿಯವರು ಭಾರತಕ್ಕೆ ಬಂದದ್ದು ಯಾವ ವರ್ಷ ಅಂದರೆ 1915ರಲ್ಲಿ ಮಹಾತ್ಮ ಗಾಂಧೀಜಿಯವರು ಭಾರತಕ್ಕೆ ಬರುತ್ತಾರೆ. 1915 ಜನವರಿ 9ನೇ ತಾರೀಕು ಅಂತ ಹೇಳ್ಬೋದು. ಪ್ರತಿ ವರ್ಷ ನಾವು ಪ್ರವಾಸಿ ಭಾರತ ದಿವಸ ಎಂದು ಜನವರಿ 9ನೇ ತಾರೀಕನ್ನು ಆಚರಣೆ ಮಾಡ್ತೇವೆ. ಯಾಕಪ್ಪ ಅಂತಂದರೆ ಮಹಾತ್ಮ ಗಾಂಧೀಜಿ ಜನವರಿ 9ನೇ ತಾರೀಕು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬರುತ್ತಾರೆ. ಆದ ಕಾರಣ ಜನವರಿ 9 ಪ್ರವಾಸಿ ಭಾರತ ದಿವಸ ಅಂತ ಆಚರಣೆ ಮಾಡ್ತಾರೆ. ಪ್ರಶಸ್ತಿಯನ್ನು ಕೂಡ ನೀಡಲಾಗುತ್ತದೆ. 1930ರಲ್ಲಿ ದಂಡಿ ಸತ್ಯಾಗ್ರಹವನ್ನು ಕೂಡ ಮಾಡಲಾಗಿದೆ ಗಾಂಧೀಜಿಯವರಿಂದ. ಇದಕ್ಕೆ ಸರಿಯಾದ ಉತ್ತರ ಯಾವುದಿತ್ತಂದರೆ ಆಪ್ಷನ್ ಸಿ 1917. ಇದು ಚಂಪಾರಣ್ಯ ಸತ್ಯಾಗ್ರಹವನ್ನು ಮಾಡುತ್ತಾರೆ ಮಹಾತ್ಮ ಗಾಂಧೀಜಿಯವರು. ಅವರ ಮೊದಲ ಸತ್ಯಾಗ್ರಹ ಆಗಿದೆ. ಯಾಕೆ ಮಾಡ್ತಾರೆ ಅಂದರೆ ನೀಲಿ ಬೆಳೆಗಾರರಿಗೋಸ್ಕರ ಈ ಸತ್ಯಾಗ್ರಹವನ್ನು ಮಾಡುತ್ತಾರೆ, ನೀಲಿ ಬೆಳೆಗಾರರಿಗೋಸ್ಕರ. ಮುಂದಿನ ಪ್ರಶ್ನೆ ನೋಡೋದಾದರೆ ಕೌಟಿಲ್ಯ ಅರ್ಥಶಾಸ್ತ್ರ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾದಪ್ಪ ಅಂತಂದರೆ ಆಪ್ಷನ್ ಸಿ ಚಾಣಕ್ಯ ನೋಡಿ. ಚಾಣಕ್ಯ ಏನು ಮಾಡ್ತಾನಂದರೆ ಈ ಕೌಟಿಲ್ಯ ಅರ್ಥಶಾಸ್ತ್ರ ಎಂಬ ಪುಸ್ತಕವನ್ನು ಬರೆಯುತ್ತಾನೆ. ಚಾಣಕ್ಯನನ್ನು ವಿಷ್ಣುಗುಪ್ತ ಎಂದು ಕೂಡ ಕರೆಯುತ್ತಾರೆ. ಅದೇ ರೀತಿಯಾಗಿ ಕಾಳಿದಾಸ ರಚನೆ ಮಾಡಿದ ಯಾವಪ್ಪ ಅಂತಂದ್ರೆ ಕೃತಿಗಳು ಮತವಿಲಾಸ ಪ್ರಹಸನ ಆಗಿರ್ಬೋದು, ಅಭಿನವ ಶಾಕುಂತಲೆ ಆಗಿರ್ಬೋದು. ಈ ರೀತಿಯಾಗಿ ಕಾಳಿದಾಸರವರು ಪ್ರಮುಖ ಕೃತಿಗಳನ್ನು ರಚನೆ ಮಾಡುತ್ತಾರೆ. ವಾಲ್ಮೀಕಿಯವರು ರಾಮಾಯಣವನ್ನು ಬರೆದಿದ್ದಾರೆ ಅಂತ ಹೇಳ್ಬೋದು ನಾವು. ಮುಂದಿನ ಪ್ರಶ್ನೆ ನೋಡೋದಾದರೆ ಸೂರ್ಯನ ಪ್ರಮುಖ ಶಕ್ತಿ ಉಗಮದ ಪ್ರಕ್ರಿಯೆ ಯಾವುದಂತ ಪ್ರಶ್ನೆಯನ್ನು ಕೇಳಲಾಗಿದೆ.
ಸೂರ್ಯನ ಪ್ರಮುಖ ಶಕ್ತಿ ಉಗಮದ ಪ್ರಕ್ರಿಯೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಫ್ಯೂಷನ್ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಸೂರ್ಯನ ಬೆಳಕು ಭೂಮಿಗೆ ತಲುಪಲು ಎಷ್ಟು ಸೆಕೆಂಡ್ ಬೇಕಂದರೆ 8 ನಿಮಿಷ ಅಂತ ಹೇಳ್ಬೋದು ನಾವು. ಮುಂದೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡೋದಾದರೆ ಭಾರತದ ಮೊದಲ ಮಹಿಳಾ ಪ್ರಧಾನಿ ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಅಂದರೆ ಭಾರತ ದೇಶದ ಮೊದಲ ಮಹಿಳಾ ಪ್ರಧಾನಿ ಮಂತ್ರಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಇಂದಿರಾ ಗಾಂಧಿ ಅಂತ ಹೇಳಬಹುದು. ಅದೇ ರೀತಿಯಾಗಿ ಮುಂದೆ ನೋಡೋಣ. ಭಾರತದ ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದಂತೆ ಯಾವ ವಿಧಿಯನ್ನು ಬಳಸಲಾಗುತ್ತದೆ? ಅಂದರೆ ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದ ವಿಧಿ ಯಾವುದಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ವಿಧಿ 51ನೇ ವಿಧಿಯ ಪ್ರಕಾರ ಏನು ಮಾಡ್ತಾರೆ ಅಂದರೆ ಭಾರತ ರಾಷ್ಟ್ರಪತಿಯ ಚುನಾವಣೆಯನ್ನು ಮಾಡಲಾಗುತ್ತದೆ. ಮುಂದಿನ ಪ್ರಶ್ನೆ ನೋಡೋದಾದರೆ ವಿಶ್ವದಲ್ಲಿಯೇ ಉದ್ದವಾದ ನದಿ ಯಾವುದು ಅಂತ ಕೇಳಲಾಗಿದೆ. ವಿಶ್ವದಲ್ಲಿಯೇ ಉದ್ದವಾದ ನದಿ ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೈಲ್ ನದಿ ಅಂತ ಹೇಳ್ಬೋದು ನಾವು. ಇದು 6635 ಕಿಲೋಮೀಟ್ರಷ್ಟು ಉದ್ದ ಇದೆ. ಯಾವುದು? ನೈಲ್ ನದಿ. ಎಲ್ಲಿ ಕಂಡು ಬರ್ತಪ್ಪ ಅಂತಂದ್ರೆ ಆಫ್ರಿಕಾದಲ್ಲಿ ಕಂಡು ಬರ್ತದೆ. ಇದು ನೈಲ್ ನದಿ ಕಂಡು ಬರೋದು ಎಲ್ಲಪ್ಪ ಅಂತಂದರೆ ಆಫ್ರಿಕಾದಲ್ಲಿ ಕಂಡು ಬರ್ತದೆ. ಇದು ಈಜಿಪ್ಟ್ ದೇಶದಲ್ಲಿ ಸಂಬಂಧಿಸಿದಂಥ ಆಗಿದೆ. ಅದೇ ರೀತಿಯಾಗಿ ಅಮೆಜಾನ್ ಅಂತ ಹೇಳ್ಬೋದು. ಅಮೆಜಾನ್ ನದಿ ಏನಪ್ಪ ಅಂತಂದರೆ ಒಂದು ದೊಡ್ಡದಾದಂಥ ನದಿ ಆಗಿದೆ. ಯಾವುದು? ಅಮೆಜಾನ್ ನದಿ. ಇದು ದಕ್ಷಿಣ ಅಮೆರಿಕದಲ್ಲಿ ಕಂಡುಬರುವಂಥದ್ದು ಆಗಿದೆ. ಅಮೆರಿಕದಲ್ಲಿ ಯಾವುದು? ಅಮೆಜಾನ್ ನದಿ. ಅದೇ ರೀತಿಯಾಗಿ ಮಿಸಿಸಿಪ್ಪಿ ನದಿ ಬಗ್ಗೆ ನೋಡೋದಾದರೆ ಇದು ಪಕ್ಷಿ ಪಾದದ ಆಕಾರದ ಡೆಲ್ಟಾವನ್ನು ರಚನೆಯನ್ನು ಮಾಡಿದೆ. ಯಾವುದು? ಮಿಸಿಸಿಪ್ಪಿ ನದಿ. ಪಕ್ಷಿ ಪಾದದ ಡೆಲ್ಟಾವನ್ನು ನಿರ್ಮಿಸಿದ್ದು ಯಾವುದು? ಮಿಸಿಸಿಪ್ಪಿ ನದಿ. ಅಂದರೆ ಪಕ್ಷಿಗಳ ಪಾದದ ಥರ ಈ ನದಿ ಇದೆ ಅಂತ ಹೇಳ್ಬೋದು ನಾವು. ಗಂಗಾ ನದಿ ಇದು ನಮ್ಮ ಭಾರತದ ರಾಷ್ಟ್ರೀಯ ನದಿಯಾಗಿದೆ. ಮುಂದೆ ನೋಡೋದಾದರೆ ಪ್ರಪಂಚದ ಅತಿ ದೊಡ್ಡ ಸಮುದ್ರ ಯಾವುದಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದನ್ನು ನಾನು ಕಮಿಟಿ ಬಾಕ್ಸ್ನಲ್ಲಿ ಹಾಕಿದ್ದೆ, ಪ್ರಪಂಚದ ಅತಿ ದೊಡ್ಡ ನದಿ ಯಾವುದಂತ. ಅದಕ್ಕೆ ಹಲವಾರು ವಿದ್ಯಾರ್ಥಿಗಳು ಸರಿಯಾದ ಉತ್ತರವನ್ನು ನೀಡಿದ್ದೀರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಡಿ ಪ್ರಶಾಂತ ಸಾಗರ ಅಥವಾ ಶಾಂತ ಸಾಗರ ಎಂದು ಕೂಡ ಕರೆಯುತ್ತಾರೆ. ಪ್ರಪಂಚದ ಅತಿ ದೊಡ್ಡ ಸಮುದ್ರ ಆಗಿದೆ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಭಾರತದಲ್ಲಿ ತಾಜ್ ಮಹಲನ್ನು ನಿರ್ಮಿಸಿದವರು ಯಾರು? ತಾಜ್ ಮಹಲನ್ನು ನಿರ್ಮಿಸಿದ ಮೊಘಲ್ ದೊರೆ ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಶಾಜಹಾನ್. ಶಾಜಹಾನ್ ಏನು ಮಾಡ್ತಾನೆ ಅಂದರೆ ಮಮತಾಜ್ಗೋಸ್ಕರ ತಾಜ್ ಮಹಲನ್ನು ನಿರ್ಮಾಣವನ್ನು ಮಾಡುತ್ತಾನೆ. ಅದೇ ರೀತಿಯಾಗಿ ಕೆಂಪು ಕೋಟೆ ಕೂಡ ನಿರ್ಮಾಣ ಮಾಡಿದವರು ಯಾರಪ್ಪ ಅಂತಂದರೆ ಶಾಜಹಾನ್ ಆಗಿದ್ದಾನೆ. ಅದೇ ರೀತಿಯಾಗಿ ಶೇರ್ ಶಾ ಬಗ್ಗೆ ನೋಡೋದಾದರೆ ಶೇರ್ ಶಾನಿಗೆ ಮೊದಲ ಹೆಸರು ಏನಪ್ಪ ಅಂತಂದರೆ ಫರೀದ್ ಅಂತಿರ್ತಾರೆ ನೋಡಿ. ಶೇರ್ ಶಾನ ಮೊದಲ ಹೆಸರು ಫರೀದ್. ಅದೇ ರೀತಿಯಾಗಿ ನಿಮಗೆ ಕೇಳುವಂಥ ಪ್ರಶ್ನೆ ಯಾವುದಪ್ಪ ಅಂತಂದ್ರೆ ಅಕ್ಬರ್ ಬಗ್ಗೆ ಕೇಳ್ತು ನೋಡ್ರಿ. ಅಕ್ಬರ್ ಒಂದು ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ. ಅದು ಯಾವ ಧರ್ಮ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೀವು ಅಕ್ಬರ್ ಸ್ಥಾಪನೆ ಮಾಡಿದ ಧರ್ಮ ಯಾವುದಂತ ಕಮೆಂಟ್ ಮೂಲಕ ತಿಳಿಸಿ. ಮುಂದೆ ನೋಡೋದಾದರೆ ಪೊಲೀಸ್ ತರಬೇತಿಗಾಗಿ ಭಾರತ ಮೊದಲ ಅಕಾಡೆಮಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿ. ಇದು ಪೊಲೀಸ್ ತರಬೇತಿಗಾಗಿ ಭಾರತದ ಮೊದಲ ಅಕಾಡೆಮಿ ಆಗಿದೆ. ಇದು ಕಂಡುಬರೋದು ಎಲ್ಲಪ್ಪ ಅಂತಂದ್ರೆ ಹೈದರಾಬಾದಲ್ಲಿ ಕಂಡುಬರುತ್ತದೆ. ಯಾವುದು? ಸರ್ದಾರ್ ವಲ್ಲಭಭಾಯ್ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಹೈದರಾಬಾದ್ನಲ್ಲಿ ಕಂಡುಬರ್ತದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಎಲ್ಲಿ ಕಂಡುಬರ್ತದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಮುಂದೆ ನೋಡೋದಾದರೆ 73ನೇ ಸಂವಿಧಾನ ತಿದ್ದುಪಡಿಯು ಯಾವುದನ್ನು ನಿರ್ಧರಿಸಿತು ಅಂತ ಪ್ರಶ್ನೆ ಕೇಳಲಾಗಿದೆ. ಅಂದರೆ 73ನೇ ಸಂವಿಧಾನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ
ಗ್ರಾಮ ಪಂಚಾಯಿತಿ ವ್ಯವಸ್ಥೆಗೆ 73ನೇ ಸಂವಿಧಾನ ತಿದ್ದುಪಡಿ ಸಂಬಂಧಿಸಿದೆ. 73ನೇ ಸಂವಿಧಾನ ತಿದ್ದುಪಡಿ ಗ್ರಾಮ ಪಂಚಾಯಿತಿಗೆ ಸಂಬಂಧಿಸಿದೆ. ಅದೇ ರೀತಿಯಾಗಿ 74ನೇ ಸಂವಿಧಾನ ತಿದ್ದುಪಡಿ ಮುನ್ಸಿಪಾಲ್ಟಿಗೆ ಸಂಬಂಧಿಸಿದೆ ಅಂತ ಹೇಳ್ಬೋದು. ಮುಂದೆ ನೋಡೋಣ. ವಿದ್ಯುತ್ ಪ್ರತಿರೋಧವನ್ನು ಯಾವ ಘಟಕದಲ್ಲಿ ಅಳೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಓಮ್ ನೋಡಿ. ವಿದ್ಯುತ್ ಪ್ರತಿರೋಧವನ್ನು ಓಮ್ ಘಟಕದಲ್ಲಿ ಅಳೆಯುತ್ತಾರೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ವಾಯುಮಂಡಲದ ಅತಿ ಹೆಚ್ಚು ಪ್ರಮಾಣದಲ್ಲಿ ಇರುವ ಅನಿಲ ಯಾವುದು ಅಂತ ಕೇಳಲಾಗಿದೆ. ವಾಯುಮಂಡಲದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಇರುವ ಅನಿಲ ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೈಟ್ರೋಜನ್. ವಾಯುಮಂಡಲದಲ್ಲಿ ಈ ನೈಟ್ರೋಜನ್ ಕಂಡುಬರ್ತದೆ. ಎಷ್ಟು ಪರ್ಸೆಂಟ್ ಅಂದರೆ 78% ನೈಟ್ರೋಜನ್ ವಾಯುಮಂಡಲದಲ್ಲಿ ಕಂಡುಬರ್ತದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಆಮ್ಲಜನಕ ನೋಡೋದಾದರೆ ಆಮ್ಲಜನಕ 21% ಕಂಡುಬರುತ್ತದೆ ಇಲ್ಲಿ ವಾಯುಮಂಡಲದಲ್ಲಿ. ಅದೇ ರೀತಿಯಾಗಿ ಇನ್ನಿತರ ಅನಿಲಗಳು 1% ಕಂಡುಬರ್ತದೆ ಅಂತ ಹೇಳ್ಬೋದು. ಮುಂದೆ ನೋಡೋದಾದರೆ ಮಾನವನ ದೇಹದಲ್ಲಿ ಜೀವಕೋಶದ ಕೇಂದ್ರವನ್ನು ಏನೆಂದು ಕರೆಯುತ್ತಾರೆ? ಮಾನವನ ದೇಹದ ಜೀವಕೋಶ ಕೇಂದ್ರವನ್ನು ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ ನೋಡಿ. ನ್ಯೂಕ್ಲಿಯಸ್ ಏನಪ್ಪ ಅಂತಂದರೆ ಮಾನವನ ಜೀವಕೋಶದ ಕೇಂದ್ರವಾಗಿದೆ. ಅದೇ ರೀತಿಯಾಗಿ ಮೈಟ್ರೋಕಾಂಡ್ರಿಯಾ ಅಂತ ಹೇಳ್ಬೋದು. ಇದು ಜೀವಕೋಶದ ಶಕ್ತಿ ಕೇಂದ್ರ. ಏನು ಜೀವಕೋಶದ ಶಕ್ತಿ ಕೇಂದ್ರ ಅಂತ ಯಾವುದು ಕರೀತಾರೆ ಅಂದರೆ ಶಕ್ತಿ ಕೇಂದ್ರ ಅಂತ ಮೈಟ್ರೋಕಾಂಡ್ರಿಯಕ್ಕೆ ಕರೀತಾರೆ. ಶಕ್ತಿ ಕೇಂದ್ರ ಅಂತ ಹೇಳ್ಬೋದು ಜೀವಕೋಶದ ಶಕ್ತಿ ಕೇಂದ್ರ. ಅದೇ ರೀತಿಯಾಗಿ ಜೀವಕೋಶದ ಅಡಿಗೆ ಮನೆ ಎಂದು ಕೂಡ ಕರೆಯುತ್ತಾರೆ ಮೈಟ್ರೋಕಾಂಡ್ರಿಯಕ್ಕೆ. ಮೈಟ್ರೋಕಾಂಡ್ರಿಯಾ ಅಂತ ಹೇಳ್ಬೋದು ನಾವು. ಮೈಟ್ರೋಕಾಂಡ್ರಿಯಕ್ಕೆ ಅಡುಗೆ ಮನೆ ಅಂತ ಕೂಡ ಕರೆಯುತ್ತಾರೆ. ಅಡುಗೆ ಮನೆ ಜೀವಕೋಶದ ಅಡುಗೆ ಮನೆಯಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸುಂದರ್ಬನ್ಸ್ ಜೈವಿಕ ಕ್ಷೇತ್ರ ಯಾವ ನದಿಗಳ ಡೆಲ್ಟಾದಲ್ಲಿ ಇದೆ? ಅಂದರೆ ಈ ಸುಂದರ್ಬನ್ಸ್ ಜೈವಿಕ ಕ್ಷೇತ್ರ ಯಾವ ನದಿಗಳ ಡೆಲ್ಟಾದಲ್ಲಿದೆ ಅಂತ ಪ್ರಶ್ನೆ ಕೇಳಲಾಗಿದೆ. ಇದನ್ನು ಕೂಡ ನೀವು ಕಮೆಂಟ್ ಮೂಲಕ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಕ್ವೆಶ್ಚನ್ ನಂಬರ್ 3 ಇದೆ ನೋಡಿ. ಇದು ಕ್ವೆಶ್ಚನ್ ನಂಬರ್ 3. ಇದನ್ನು ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿ ಮುಂದೆ ನೋಡೋದಾದರೆ ಭಾರತದಲ್ಲಿನ ಯಾರು ಬಜೆಟನ್ನು ಮಂಡಿಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ಹಣಕಾಸು ಸಚಿವರು ಅಂತ ಹೇಳ್ಬೋದು. ಪ್ರಸ್ತುತ ಹಣಕಾಸು ಸಚಿವರು ನಿರ್ಮಲಾ ಸೀತಾರಾಮನ್ ಅವರು ಇದ್ದಾರೆ. ಇವರು ಏನು ಮಾಡ್ತಾರೆ ಅಂದ್ರೆ ಭಾರತದ ಹಣಕಾಸು ಸಚಿವರಾಗಿದ್ದಾರೆ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡಿಕೊಂಡಿದ್ದೇವೆ. ಅದೇ ರೀತಿಯಾಗಿ ನಿಮಗೂ ಕೂಡ ಕೆಲವು ಪ್ರಶ್ನೆಗಳನ್ನು ಕೇಳಲಾಗಿದೆ. ಅದಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಡೈಲಿ ಇದೇ ಥರ ನೀವು ಪ್ರಶ್ನೆ ಉತ್ತರಗಳನ್ನು ನೋಡ್ತಾ ಹೋದರೆ 5 ಅಲ್ಲ 6 ಅಥವಾ ಬರಬಹುದು. ನಿಮ್ಮ ಎಕ್ಸಾಮ್ನಲ್ಲಿ 5 ಅಥವಾ 6 ಪ್ರಶ್ನೆಯ ಉತ್ತರಗಳು ನಿಮಗೆ ಕಂಡುಬರುತ್ತದೆ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡೋ ವಿಡಿಯೋನು ಬೇಗ ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ. ಎಲ್ಲರಿಗೂ ಬಾಯ್ ಫ್ರೆಂಡ್ಸ್. ಬೇಗನೆ ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ ಬಾಯ್ ಫ್ರೆಂಡ್ಸ್.